ಚಾಪ್ಟರ್ 1 ಅಲ್ಲದೆ ಕಾಂತಾರ ಮೊದಲ ಬಂದಿದ್ದ ಸಿನಿಮಾದಲ್ಲಿ ನೀವು ಅಂದರೆ ಗುಳಿಗ ದೈವ ಪಾತ್ರೆಯಾಗಿ ಕಾಣಿಸ್ಕೊಳ್ತೀರಾ. ಅದರಲ್ಲಿ ದೇವರು ಬೇಕಾ ನಿನಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಿವರೆಗೂ ಕೂಗ್ತೀನೋ ಅಲ್ಲಿವರೆಗೂ ಇದು ನನ್ನ ಜಾಗ ಅನ್ನೋ ಒಂದು ಡೈಲಾಗ್ ಇದೆಯಲ್ಲ, ಅದು ಹೇಗೆ ಅನಿಸುತ್ತೆ ಅಂತಂದರೆ ನಿಜಕ್ಕೂ ಒಂದು ಮೈ ರೋಮಾಂಚನಗೊಳಿಸುತ್ತೆ. ಆ ಒಂದು ಡೈಲಾಗ್ ಆಗಿರ್ಬೋದು, ನಿಮ್ಮ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು. ನಾನು ಆ್ಯಕ್ಟಿಂಗ್ ಅಂತ ಹೇಳೋದಿಲ್ಲ, ನೀವು ದೈವ ಚಾಕರಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಅಲ್ಲಿ ನೀವು ಹೇಗೆ ಅದು ಆ ಒಂದು ದೈವಕ್ಕೆ ಚಾಕರಿ ಮಾಡಬೇಕು ಅದೇ ಥರ ಮಾಡಿರಬೇಕು ಅಂತ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಬಟ್ ಯಾವಾಗಲೂ ಅಷ್ಟೇ ನಾವು ಅದನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲಪ್ಪ ಅಂತ ಅನಿಸುತ್ತೆ. ಮೇ ಬಿ ಆ ಒಂದು ಪಾತ್ರಕ್ಕೆ ಅಷ್ಟೊಂದು ವೆಯ್ಟ್ ಸಿಗೋದಕ್ಕೆ ಕಾರಣ ಮೇ ಬಿ ನೀವು ಮಾಡಿರೋದಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ ನಾಟಕದಲ್ಲಿ ಜೋರಾಗಿ ಕೂಗಬೇಕು ಅಂತ. ಮೇ ಬಿ ಅದರಿಂದನೇ ಏನೋ ನೀವು ಜೋರಾಗಿ ಹೇಳ್ತೀರಾ. ನಾವು ನೋಡ್ತಿದ್ರೆ ದೈವವೇ ಹೇಳ್ತಿದ್ಯೋನೋ ಅಂತ ಅನಿಸುತ್ತೆ. ಸೊ ಆ ಎಕ್ಸ್ಪೀರಿಯೆನ್ಸು ಮತ್ತು ಆ ಪಾತ್ರಕ್ಕೆ ನೀವು ಸೆಲೆಕ್ಟ್ ಆಗಿದ್ದ ಬಗ್ಗೆ ಎಲ್ಲ ಹೇಳೋದಾದರೆ ಸರ್, ಮತ್ತು ನಿಮ್ಮ ಕಣ್ಣುಗಳು ಮೇಯ್ನ್ ಈ ಥರ ಇರೋದ್ರಿಂದ ಏನಾದರೂ ಅದು ಅಷ್ಟೊಂದು ತೀಕ್ಷ್ಣತೆ ಸಿಗ್ತಿದೆಯಾ ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಕಣ್ಣುಗಳಿಂದ ನಾನು ಕಳೆದ 30 ವರ್ಷಗಳಿಂದ ಬೇಸತ್ತಿದ್ದೀನಿ. ಯಾಕಂದರೆ ನಾನು ರಂಗಭೂಮಿಯಲ್ಲಿ ಹಾಸ್ಯ ನಟನಾಗಿ ಬೆಳಿಬೇಕು ಅಂತೇಳಿ ಇದ್ದವ. ಸಡನ್ನಾಗಿ ನನಗೆ ಬರ್ತಾ ಇದ್ದ ಪಾತ್ರಗಳು ತಂದೆಯ ಪಾತ್ರ ಮತ್ತು ವಿಲನ್ ನೆಗೆಟಿವ್ ಶೇಡ್ ಪಾತ್ರಗಳೇ. ಹಾಗಾಗಿ ನಾನು ಬೇಜಾರು ಈ ಕಣ್ಣು ಅಂತ. ಕಡೆಗೂ ರಿಷಬ್ ಸರ್ ಈ ಕಣ್ಣನ್ನು ನೋಡಿದರು, ಬೆಳೆಸಿದರು. ಥ್ಯಾಂಕ್ ಯು ಸರ್ ನಿಮಗೆ. ಸರ್, ಆ ಒಂದು ಆ್ಯಕ್ಟ್ ಮಾಡುವಾಗ ನೀವು ದೈವ ಪಾತ್ರಿಯಾಗಿ ಆ್ಯಕ್ಟ್ ಮಾಡುವಾಗ ಹೇಗಿತ್ತು ಸರ್ ಅನುಭವ? ಆ್ಯಕ್ಚುಲಿ ಅದು ಹೇಳಲಿಕ್ಕೆ, ಅದು ಅನುಭವವೇ ಗೊತ್ತಾಗೋದಿಲ್ಲ ನಮಗೆ. ಅದು ಅನುಭವವೇ ಬೇರೆ, ಆ ಟೈಮೇ ಬೇರೆ. ಕ್ಷಣಾರ್ಧದಲ್ಲಿ ಆದಂಥ ಮೊದಲಿನ ಕಾಂತಾರದ್ದು, ನಂತರ ಈ ಕಾಂತಾರದ್ದು ಕೂಡ ಅಷ್ಟೇ. ಅಷ್ಟು ಕೆಲಸ ಮಾಡಿದ್ದೀವಿ ನಾವು. ಇಲ್ಲಿ ನಿಯತ್ತಾಗಿ ದೈವದ ಕಲ್ಲನ್ನು ಸ್ಥಾಪನೆ ಮಾಡುವಾಗ, ದೈವ ದರ್ಶನ ಬರುವಾಗ ಅದು ನಾವೇನು ಮನೆಯಲ್ಲಿ ಮಾಡಿದ್ದೇವೋ ಅದನ್ನೇ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಅದು ಇಲ್ಲಿ ಅಭಿನಯ ಅಂತೇಳಿ ಏನಿಲ್ಲ. ನೀವು ರಿಯಲ್ ಆಗಿ ಆ ಥರದ್ದು ದೈವ ನರ್ತಕರಾಗಿ ಮಾಡ್ತೀರಾ ನೀವು? ನಾನು ದೈವ ನರ್ತಕರಲ್ಲ. ನಮ್ಮ ಮನೆಯಲ್ಲಿ ಕೊರಗಜ್ಜ ದೈವ ಇದೆ. ಕಳೆದ 24 ವರ್ಷಗಳಿಂದ ನಾನು ಆರಾಧಿಸ್ತಾ ಬಂದಿದ್ದೀನಿ. ಆತನೇ ನನಗೆ ಈಗ ಬೆಳಕು ಕೊಟ್ಟ ಅಂತೇಳಿ. ಸರ್, ಇನ್ನೊಂದು ಅಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಅಂದರೆ ಈ ದೈವವನ್ನು ಅನುಕರಣೆ ಮಾಡ್ತಾರೆ, ಇದು ಬೇಡ ಅನ್ನೋ ಒಂದು ಮಾತು ಕೇಳಿ ಬರ್ತಿರುವಂಥದ್ದು ನಿಮ್ಮ ಕಡೆ. ಸೊ ನೀವು ಕೂಡ ಅದರಲ್ಲೇ ಒಂದು ಭಾಗವಾಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ನೀವು ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂತ? ಸರ್ ಕೂಡ ಹೇಳಿದ್ದಾರೆ ಇದನ್ನು ಅನುಕರಣೆ ಮಾಡಬಾರ್ದು ಅಂತೇಳಿ. ನಾವು ಕೂಡ ಹೇಳೋದು ಅನುಕರಣೆ ಮಾಡಬಾರ್ದು. ಯಾಕಂದರೆ ಇದೊಂದು ಕರಾವಳಿ ಜನರ ಒಂದು ಆಧ್ಯಾತ್ಮಿಕವಾದ ಒಂದು ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಈಗ ನಾವುಗಳು ಮಾಡಿದ್ದು ನಾವು ಅಷ್ಟೇ ವ್ರತದಲ್ಲಿದ್ದು ಅಷ್ಟೇ. ನಾವು ಕೂಡ ಮನೆಯಲ್ಲಿ ಏನು ಪೂಜೆ ಕೈಂಕರ್ಯಗಳನ್ನು ಮಾಡ್ತೀವ ಅದೇ ರೀತಿ ಇದನ್ನು ಕೂಡ ಪೂಜಾ ಕೈಂಕರ್ಯ ರೀತಿಯೇ ಮಾಡಿದ್ದೇವೆ ವಿನಃ ನಾವೊಂದು ಸಿನಿಮಾಕ್ಕಾಗಿ ಅಭಿನಯಿಸಬೇಕು ಅಂತ ಎಲ್ಲೂ ಮಾಡಿಲ್ಲ. ಎಲ್ಲೂ ಫೇಸಲ್ಲಿ ನಿಮಗೆ ಎಲ್ಲಿಯಾದರೂ ಇದುವೇ ಕಾಣೋದಿಲ್ಲ. ನಿಮಗೆ ನಮ್ಮ ಭಕ್ತಿ ಪರವಶವಾಗಿಯೇ ನಾವು ಮಾಡ್ತಾ ಇದ್ದದ್ದು. ಅಲ್ಲಿ ಮುಖದಲ್ಲೆಲ್ಲ ಕಾಣ್ಬೋದು. ರಿಷಬ್ ಸರ್ ಆಗಲಿ, ನಾನಾಗಲಿ ಮತ್ತು ಉಳಿದವರೆಲ್ಲ ಕಲಾವಿದರಾಗಲಿ ಭಕ್ತಿ ಪರವಶರಾಗಿಯೇ ಮಾಡಿದ್ದು. ಅದಕ್ಕೆ ಜಗತ್ತಿನಾದ್ಯಂತ ಎಲ್ಲ ಜನರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ನಿಂದನೆಗಳು ಸಹಜವೇ, ತೊಂದರೆ ಇಲ್ಲ, ಇರಬೇಕು, ಬೆಳೀಲಿಕ್ಕೆ